ನನ್ನ ಹೆಸರು ಅಂಬರೀಷ್ ಅಂತ. ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳ. ಬಂಧುಗಳೇ, ನಾವು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆದ ಒಂದು ಫ್ರೀಡಮ್ ಹಬ್ಬವನ್ನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಈ ಒಂದು ಆಚರಣೆ ಮಾಡಿದ್ದಾರೆ. ಇವತ್ತು ಈ ರೀತಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋ ಮುಖಾಂತರವಾಗಿ ಈ ದೇಶದ ಜನರಿಗೆ ಯಾವ ರೀತಿ ಸ್ವಾತಂತ್ರ್ಯ ಲಭಿಸಿಲ್ಲ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದ್ಗಡೆ ಕಾಣ್ತಾ ಇದೆ. ತಮಗೆಲ್ಲ ಗೊತ್ತಾಗ್ತಾ ಇರೋಂಥ ವಿಚಾರ ಏನಪ್ಪ ಅಂತಂದರೆ, ಈ 3 ಜನ ರೈತರ ಕಗ್ಗೊಲೆ ಆಗಿದೆ. ಯಾಕೆ ಈ ರೀತಿ ಕೊಲೆ ಆಗಿದೆ? ಅವರು ಅರಣ್ಯದ ಅಂಚಿನಲ್ಲಿ, ತಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯ ಪೂರ್ತಿ ರೈತರು ಮತ್ತು ಅರಣ್ಯ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ಸಮಸ್ಯೆಗಳು ಇರುವಂಥದ್ದು ಗೊತ್ತಿರೋವಂಥದ್ದು. ರೈತರು ಏನು ಒಂದು ಅರಣ್ಯ ಪಕ್ಕದಲ್ಲಿರುವಂತಹ ಗೋಮಾಳ ಜಾಗಗಳನ್ನು ತಮಗೆ ಭೂ ರೈತರು ಆ ಜಮೀನುಗಳನ್ನು ಒತ್ತುವರಿ ಮಾಡಿ ಒಂದು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ ಕಾಡಿನ ಅಂಚಿನಲ್ಲಿ ಬದುಕ್ತಿರುವಂಥ ಎಲ್ಲ ರೈತರು ಸಹ ತಮ್ಮ ಜೀವನೋಪಾಯಕ್ಕಾಗಿ, ತಮ್ಮ ಬದುಕಿಗಾಗಿ ಕಾಡಿನ ಮೇಲೆ ಅವಲಂಬಿಸಿದ್ದಾರೆ. ಇಂತಹ ರೈತರನ್ನು ಒಕ್ಕಲೆಬ್ಬಿಸಿ ಅವರನ್ನು ಶಾಶ್ವತವಾಗಿ ಅವರು ಅರಣ್ಯದಂಚಿನಲ್ಲಿ ಇರಲೇಬಾರ್ದು ಅನ್ನೋ ಮಟ್ಟಕ್ಕೆ ಅವರನ್ನು ಕೊಲೆ ಮಾಡುವಂಥ ಕೆಲಸ ಆದರೂ ಮಾಡಿರೋದೇನೆಂದರೆ, ಈ ರಾಜ್ಯ ಸರ್ಕಾರದ ಅರಣ್ಯ ಅಧಿಕಾರಿಗಳ ಏನು ದಂಧೆಗಳು ನಡೆಸೋದಕ್ಕೆ ಅವಕಾಶ ಸಿಗಲಿ ಅಂತ ಮಾಡಿರುವಂತಹ ಈ ಕೆಲಸ ಅಂತ ನಾವಾದರೂ ಭಾವಿಸ್ತೇವೆ. ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಹೋರಾಟಕ್ಕೆ ಅಣ್ಣ ವೆಂಕಟರಮಣ್ಣವರ ನೇತೃತ್ವದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ತೇವೆ ಅಂತ ಹೇಳ್ತೇವೆ. ಜೈ ಭೀಮ್. ಅದೇ ರೀತಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣ ಆಗಿರುವಂಥ ಎಲ್ಲರಿಗೂ ಮತ್ತು ಭಾಗವಹಿಸಿರುವಂಥ ಪತ್ರಕರ್ತರಿಗೂ, ಸಂಬಂಧಪಟ್ಟಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಧರಣಿಗೆ ಬೆಂಬಲಿಸಿರುವಂತಹ ಎಲ್ಲರಿಗೂ ಸಹ ಆತ್ಮೀಯವಾದ ಭೀಮವಂದನೆಗಳನ್ನು ಹೇಳ್ತಾ ಈ ಒಂದು ಪ್ರತಿಭಟನೆಯನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ವತಿಯಿಂದ ಈ ದಿನ ಫ್ರೀಡಮ್ ಪಾರ್ಕಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆಯನ್ನು ಫ್ರೀಡಮ್ ಹಬ್ಬದ ಹೆಸರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದ ಮುಂದೆ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡುವಂಥ ಸಂದರ್ಭಕ್ಕೆ ಚಾಮರಾಜನಗರ ಜಿಲ್ಲೆಯ ಹನೂರು ಅರಣ್ಯ ಪ್ರದೇಶದಲ್ಲಿ 3 ಜನ ರೈತರನ್ನು ಅರಣ್ಯಾಧಿಕಾರಿಗಳು ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಬಳದಂಥ ಮಸಿ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ಹನೂರು ವಿಧಾನಸಭಾ ಕ್ಷೇತ್ರ ಕಾಡಂಚಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಇವತ್ತಿನ ಅರಣ್ಯಾಧಿಕಾರಿಗಳು ಅಥವಾ ಅರಣ್ಯ ಸಿಬ್ಬಂದಿ ವೀರಪ್ಪನ ಸತ್ತ ಮೇಲೆ ಅಲ್ಲಿರ್ತಕ್ಕಂಥ ರೈತರನ್ನು ಎಲ್ಲರನ್ನೂ ಕೂಡ ವೀರಪ್ಪನರಂತೇಳಿ ಪರಿಗಣಿಸ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತೇಳಿ ಈ ಪ್ರಕರಣದ ಮೂಲಕ ನಮ್ಗೆ ಗೊತ್ತಾಗ್ತಾ ಇದೆ. ವೀರಪ್ಪನ ಸತ್ತು ಅನೇಕ ವರ್ಷಗಳಾಯ್ತು. ವೀರಪ್ಪನ ಸಹಚರರನ್ನು ಇದೇ ರೀತಿ ಕೊಲ್ತಾ ಇದ್ರು, ಅದು ಕರೆಕ್ಟ್ ಇದೆ. ಆದರೆ ಈ ದಿನ ವೀರಪ್ಪನಿಲ್ಲ, ವೀರಪ್ಪನ ಸಂತತಿ ಇಲ್ಲ, ಅರಣ್ಯ ಲೂಟಿ ಮಾಡ್ತಕ್ಕಂಥವರು ನಮಗೆ ಅನ್ನಿಸ್ತಾ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಸಿಬ್ಬಂದಿಯಾಗಿದ್ದಾರೆ. ಅಲ್ಲಿ ಲೂಟಿ ನಡೀತಾ ಇದೆ. ಆದರೆ ರೈತರ ಮೇಲೆ ಇವರು ಭಾರ ಹೊರಿಸಿ ಅವರ ಮೇಲೆ ಈ ಜವಾಬ್ದಾರಿ ವಹಿಸಿ ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಈ ಕೊಲೆ ಪ್ರಕರಣ ಸಾಕ್ಷಿಯಾಗಿದೆ. ಯಾಕಂತ ಹೇಳಿದ್ರೆ, ಆಂಟೋನಿ ಸ್ವಾಮಿ, ಡೇವಿಡ್ ಕುಮಾರ್ ಅಥವಾ ಪೀಟರ್ ಅವ್ರ ಜೊತೆಗೆ ಇನ್ನೊಬ್ಬ ತಲೆ ಮರೆಸ್ಕೊಂಡಿದ್ದಾನೆ, ಓಡೋಗಿದ್ದಾನೆ. 4 ಜನರನ್ನ ಕೊಲೆ ಮಾಡಬೇಕಂತೇಳಿ ಸಂಚು ರೂಪಿಸಿ ಇವತ್ತು 3 ಜನರನ್ನು ಕೊಲೆ ಮಾಡಿ 4ನೇವನ್ನು ಯಾಕೆ ಬಿಟ್ಟಿದ್ದಾರೆ ಅನ್ನೋದು ಕೂಡ ನಮಗೆ ಡೌಟ್ ಇದೆ. ಈ ಪ್ರಕರಣದ ಹಿಂದೆ ಅನೇಕ ಸಂದೇಹಗಳು ಮೂಡ್ತಾ ಇದೆ. ಯಾಕೆ ಮರಣೋತ್ತರ ಪರೀಕ್ಷೆಯನ್ನು ಚಾಮರಾಜನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಲಿಲ್ಲ, ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಮಾಡಿಲ್ಲ, ಹನೂರು ಆಸ್ಪತ್ರೆಯಲ್ಲಿ ಮಾಡಿಲ್ಲ? ಯಾಕೆ ಸಂಬಂಧಿಗಳಿಗೆ ಗೊತ್ತಾಗದಂಗೆ ಹೆಣಗಳನ್ನು ಮೈಸೂರು ಆಸ್ಪತ್ರೆಗೆ ತಗೊಂಡೋದ್ರು? ಹಾಗೇ ಅರಣ್ಯ ಸಚಿವರು ಇಲ್ಲಿಗೆ ಸ್ಪಾಟ್ಗೆ ಬಂದಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ. ಇದು ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. AC ಅಥವಾ ಒಬ್ಬ ಸಣ್ಣ ಅಧಿಕಾರಿ, ಕೊಳ್ಳೇಗಾಲ ವಿಭಾಗದ 3-4 ತಾಲೂಕಿನ ಸಣ್ಣ ಅಧಿಕಾರಿ ಕೈಯಲ್ಲಿ ಮ್ಯಾಜಿಸ್ಟ್ರೇಟ್ ಏನು ತನಿಖೆ ಮಾಡಿಸ್ತೀವಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳಿರುವಂಥದ್ದು ಈ ಪ್ರಕರಣದವನ್ನು ಭಾಳ ಲಘುವಾಗಿ ಪರಿಗಣಿಸಿರುವಂಥ ಎಲ್ಲ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ನಾವು ನ್ಯಾಯಾಂಗ ತನಿಖೆಗೆ ಒಳಪಡಿಸ್ತಾರೆ, ಅಂದರೆ ಹೈಕೋರ್ಟಿನ ಹಾಲಿ ಯಾರಾದರೂ ಒಬ್ಬ ನ್ಯಾಯಾಧೀಶರನ್ನು ನೇಮಕ ಮಾಡಿ ಅವರ ಮೂಲಕ ತನಿಖೆ ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ರೈತರು ಅವರೆಲ್ಲರೂ ಕೂಡ ಕಾಡಂಚಲ್ಲಿದ್ದು ಕಾಡನ್ನೇ ಅವಲಂಬಿಸಿ ಬದುಕು ಕಟ್ಕೊಂಡಿರ್ತಕ್ಕಂಥ ಜನ, ಅವ್ರ ಮೇಲೆ ಇವರು ಗುಂಡಾರಿಸ್ತಾರಂತ ಹೇಳಿದ್ರೆ ಏನೋ ಪ್ರಬಲವಾಗಿರ್ತಕ್ಕಂಥ ದೊಡ್ಡ ಕಾರಣ ಇದೆ, ದೊಡ್ಡ ಸಂಚಿದೆ, ಕಾಣದ ಕೈಗಳಿದ್ದಾವೆ ಅಂತೇಳಿ ನಮ್ಮ
ಸಂದೇಹ ಇದೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಫ್ರೀಡಮ್ ಹಬ್ಬ ಅಂತ ಮಾಡೋವಂಥ ಸಂದರ್ಭಕ್ಕೆ ನಿಮ್ಮ ಹಬ್ಬಕ್ಕೆ ಮಸಿ ಬಳಿತಕ್ಕಂಥ ಕೆಲಸ ನಿಮ್ಮ ರಾಜ್ಯ ಸರ್ಕಾರದ ಅರಣ್ಯ ಅಧಿಕಾರಿಗಳಿಂದ ನಡೆದಿದೆ. ಇದನ್ನು ಸಹಿಸಬಾರ್ದು. ನೀವಾದರೂ ಸಹಿಸ್ಕೊತೀರಿ, ನೀವು ಕನಕಪುರದ ಬಂಡೆ ಏನು ಬೇಕಾದರೂ ಸಹಿಸ್ಕೊತೀರಿ. ಆದರೆ ಕರ್ನಾಟಕದ ಜನತೆ ಯಾವುದೇ ಕಾರಣಕ್ಕೂ ಈ ಕಗ್ಗೊಲೆಯನ್ನು ಸಹಿಸೋದಿಲ್ಲ. ಕೂಡಲೇ ತಲೆಮರೆಸ್ಕೊಳ್ತಕ್ಕಂಥ ಪರಿಸ್ಥಿತಿ ಏನಿತ್ತು ಅರಣ್ಯ ಕೊಂದವರು, ಅವರೇನು ಕಳ್ಳರ ಅಥವಾ ಕೊಲೆಗಡಕರ ಅಥವಾ ಅರಣ್ಯ ಅಧಿಕಾರಿಗಳ ಅನ್ನೋದು ನಮ್ಗೆ ಅನುಮಾನ ಆಗಿದೆ. ಈ ಎಲ್ಲ ಗೊಂದಲಗಳ ಮಧ್ಯೆ ನೀವು ಮ್ಯಾಜಿಸ್ಟ್ರೇಟ್ ತನಿಖೆಯಿಂದ ಯಾವ ನ್ಯಾಯನೂ ದಕ್ಕಲ್ಲ. ಈ ಕಾರಣಕ್ಕಾಗಿ ನೀವು 5 ಲಕ್ಷ ಪರಿಹಾರ ಕೊಟ್ಟರೆ ಅವ್ರು ಒಪ್ಪಲ್ಲ. ಕುಟುಂಬಸ್ಥರು ಇವತ್ತು ಕೂಡ ಧರಣಿ ಮಾಡ್ತಾ ಇದ್ದಾರೆ, ಆಸ್ಪತ್ರೆ ಮುಂದೆ ಧರಣಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕನಿಷ್ಠ 1 ಕೋಟಿ ಆದರೂ ಪರಿಹಾರ ಕೊಡಬೇಕು. ಅವರ ಪ್ರತಿ ಕುಟುಂಬಕ್ಕೂ 1 ಸರ್ಕಾರಿ ನೌಕರಿ ಆದರೂ ಕೊಡಬೇಕು. ಇದೆಲ್ಲದರ ಮಧ್ಯೆ ಅರಣ್ಯ ಅಂಚಿನಲ್ಲಿರ್ತಕ್ಕಂಥ ರೈತರಿಗೆ ರಕ್ಷಣೆ ಯಾವ ರೀತಿ ನೀಡ್ತೀರಿ ಅನ್ನೋದು ಈ ಪ್ರಕರಣದ ಮೇಲೆ ನಿಂತಿದೆ ಅನ್ನೋದನ್ನು ನಾವು ಈ ಮೂಲಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರೇ, ಇನ್ನೂ ನೀವು ನಿಮ್ಮ ಮೊದಲ ಅಧಿವೇಶನ, ನಿಮ್ಮ ನೇತೃತ್ವದ ಮೊದಲ ಅಧಿವೇಶನ 3 ದಿವಸನೂ ಕಳೆದಿಲ್ಲ, ಇಂಥ ಕಳಂಕ ಪ್ರಾಯ ಕೊಲೆಗಳು ನಡೆದಿದ್ದಾವೆ. ಇದಕ್ಕೆ ನೀವು ತಕ್ಷಣ ನ್ಯಾಯ ಒದಗಿಸಲಿಲ್ಲ ಅಂತ ಹೇಳಿದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತಿತರ ಎಲ್ಲ ರಾಜಕೀಯ ಪಕ್ಷಗಳ ಜೊತೆ ಕೈ ಜೋಡಿಸಿ ನಾವು ಇಡೀ ಕರ್ನಾಟಕದಂಥ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀವಿ. ರಾಜ್ಯಪಾಲರ ಮೂಲಕ ನಮ್ಮ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡ್ತಾ ಇದ್ದೀವಿ. ಇವತ್ತು ಏನು ಚಾಮರಾಜನಗರದಲ್ಲಿ ನಡೆದಂಥ ಪ್ರಕರಣವನ್ನು ಉದ್ದೇಶಿಸಿ ನಾವು ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಆ ಸಂತ್ರಸ್ತರಿಗೆ ನಾವು ಏನು 4 ಬೇಡಿಕೆಗಳನ್ನು ಇಟ್ಟಿದ್ದೀವಿ, ಆ ಒಂದು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಪೂರೈಸಬೇಕಾಗಿದೆ. ಅನ್ಯಾಯವಾಗಿ ಆ ಕಾಡಂಚಿನ ಜನ ಕಾಡನ್ನೇ ನಂಬಿಕೊಂಡು ಬದುಕ್ತಂಥ ಜನವನ್ನು ಅನ್ಯಾಯವಾಗಿ ಕೊಲೆ ಮಾಡಿದ್ದಾರೆ. ಅವ್ರು ಏನೇ ಮಾಡಿರಲಿ, ಕಾನೂನು ಪ್ರಕಾರ ಅವರು ಕೊಲೆ ಮಾಡಬಾರ್ದಾಗಿತ್ತು. ಅವರಿಗೆ ಒಂದು ವೇಳೆ ತಪ್ಪೇ ಮಾಡಿದರೆ ಅವ್ರನ್ನ ಬಂಧಿಸಿ ಶಿಕ್ಷೆ ಕೊಡ್ಬೋದಾಗಿತ್ತು. ಪ್ರಾಣ ತೆಗೆಯುವಂಥ ಒಂದು ದೊಡ್ಡ ವಿಚಾರವನ್ನು ಇವ್ರು ಮಾಡಿದ್ದಾರೆ. ಖಂಡಿತ ಇವ್ರನ್ನ ನಾವು ಕ್ಷಮಿಸೋದಿಲ್ಲ. ಏನು ಈ ರಾಜ್ಯ ಸರ್ಕಾರ ಸರಿಯಾದಂಥ ನಿರ್ಧಾರವನ್ನು ತಗೋಬೇಕು. ಇವಾಗಿನ ತನಕ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಅರಣ್ಯ ಮಂತ್ರಿಗಳಾಗಿರ್ಬೋದು ಸರಿಯಾದ ಉತ್ತರವನ್ನು ಸಹ ಕೊಡ್ತಾ ಇಲ್ಲ. ಏನು ಅಧಿಕಾರಿಗಳು ಏನು ಶೂಟ್ ಮಾಡಿ ಅವರನ್ನು ಕೊಂದಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವತ್ತಿನ ತನಕ ಅವ್ರು ಕಣ್ಣು ಮರೆಸ್ಕೊಂಡು ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಒಂದು ವಿಚಾರವನ್ನು, ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಅವರನ್ನು ಬಂಧಿಸಬೇಕು. ಆ ಸಂತ್ರಸ್ತ ಕುಟುಂಬಕ್ಕೆ ಸರಿಯಾದಂಥ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ನಮ್ಮ ಈ ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ನಮ್ಮ ಡಾಕ್ಟರ್ ವೆಂಕಟರಮಣ್ಣನವರ ನೇತೃತ್ವದಲ್ಲಿ ನಾವೊಂದು ಈ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ ಅಂತ ನಮ್ಮ ಎಲ್ಲರ ತೀರ್ಮಾನ ಆಗಿರುತ್ತೆ. ನಿನ್ನೆ ಅಷ್ಟೇ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ, ಭಾಳ ಒಂದು ದೇಶದ ಹಬ್ಬವನ್ನು ಭಾಳ ಅದ್ಧೂರಿಯಾಗಿ ನಮ್ಮ ದೇಶದ ಜನತೆ ಆಚರಿಸ್ಕೊಂಡು ಇದ್ದಂಥ ನಿನ್ನೆ ದಿನದಲ್ಲಿ ಭಾಳ ಒಂದು ಸೂತಕದ ಛಾಯೆಯನ್ನು ಚಾಮರಾಜನಗರದ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಘನಘೋರ ಒಂದು ಕೊಲೆ ನಡೆದಿದೆ. ಇದಕ್ಕೆ ಮುಖ್ಯ ಕಾರಣ ಅರಣ್ಯ ಅಧಿಕಾರಿಗಳು. ಇದು ನಕಲಿ ಎನ್ಕೌಂಟರ್ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಇದಕ್ಕೆ ಸೂಕ್ತವಾದ ಒಂದು ಸಮಿತಿ ರಚನೆ ಮಾಡಿ ನ್ಯಾಯವನ್ನು ಆ ಬಡ ಕುಟುಂಬರಿಗೆ, ರೈತರಿಗೆ ಕೊಡಿಸ್ಬೇಕು ಅಂತ ಅಣ್ಣ ವೆಂಕಟರಮಣ್ಣನವರ ನೇತೃತ್ವದಲ್ಲಿ ಭಾಳ ಅದ್ದೂರಿ, ಭಾಳ ಒಂದು ಉಗ್ರವಾದ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಅವ್ರಿಗೆ ನ್ಯಾಯ ಸಿಗದೇ ಇದ್ದರೆ ಹಾಗೆ ಅವ್ರಿಗೆ ಆ ಕುಟುಂಬಗಳಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಅಣ್ಣ ವೆಂಕಟರಮಣ್ಣವ್ರು ಹೇಳಿದಾಗೆ ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಘೋಷಣೆ ಮಾಡಬೇಕು. ಇಲ್ಲವಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾನವೀಯತೆ ಇಲ್ಲ, ಮನುಷ್ಯತ್ವದ ಆ ಒಂದು ಗುಣ ಇಲ್ಲ ಅಂತ ನಾವು ಈ ಸಮಯದಲ್ಲಿ ಭಾವಿಸ್ತೀವಿ. ಘನಘೋರ ಕೃತ್ಯ ನಡೆದಿದೆ ಚಾಮರಾಜನಗರದಲ್ಲಿ, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಏನು ಫಾರೆಸ್ಟ್ ಅಧಿಕಾರಿಗಳು ಏಕಾಏಕಿ ಗುಂಡಿನ ದಾಳಿ ಮಾಡಿದ್ದಾರೆ, ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ. ಅವರನ್ನು ಅರೆಸ್ಟ್ ಮಾಡಿ ಬಂಧಿಸಬಹುದಾಗಿತ್ತು. ಅವರು ಏಕಾಏಕಿ ಉದ್ದೇಶಪೂರ್ವಕವಾಗಿ ಅವ್ರನ್ನ ಎನ್ಕೌಂಟರ್ ಮಾಡಿದ್ದಾರೆ. ಮನುಷ್ಯಕ್ಕೆ ಜೀವಕ್ಕೆ ಬೆಲೆ ಇಲ್ವಾ? ಇಲ್ಲಿ ಕ್ರಿಮಿನಲ್ಗಳು ಕೊಲೆ ಮಾಡಿರೋ ಕೊಲೆಗಡಕರಿಗೆ ಅವರು ಎನ್ಕೌಂಟರ್ ಮಾಡೋ ತಾಕತ್ತಿಲ್ಲ. ಅಲ್ಲಿ ರೈತರುಗಳನ್ನ ಎನ್ಕೌಂಟರ್ ಮಾಡಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಈ ಕೂಡಲೇ ಮಾನ್ಯ ಅರಣ್ಯ ಸಚಿವರು ಅವ್ರನ್ನ ಬಂಧಿಸಬೇಕು. ಅವರ ಒಂದೊಂದು ತಲಾ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ನೀಡದೆ ಹೋದರೆ ಇಡೀ ರಾಜ್ಯದಂಥ ಹೋರಾಟವನ್ನು ಹಮ್ಮಿಕೋತಾ ಇದ್ದೀವಿ ಅಣ್ಣ ವೆಂಕಟರಮಣ ನೇತೃತ್ವದಲ್ಲಿ.